ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ನಮಸ್ಕಾರ ರಂಗಸ್ವಾಮಿ ಅವರೇ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸ್ವಾಮಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನೋಡಿದೀರಾ? ನೋಡಿದೀವಿ ಸರ್, ಕಣ್ ತುಂಬಾ ಆನಂದ. ಚಿಕ್ಕ ವಯಸ್ಸಿನ ನೋಡಿದೀವಿ ಸರ್. ಸಂದರ್ಭ ಆಕಸ್ಮಿಕ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ. ಆವಾಗ 15 ದಿವಸ ಶೂಟಿಂಗು. ನಾವು ಪ್ರತಿ ದಿವಸ ಹೋಗಿ ನೋಡಿದೀವಿ, ಭೇಟಿ ಆಗಿದೀವಿ, ಅವ್ರ ಕೈ ಕುಲ್ಕಿದೀವಿ, ಆಶೀರ್ವಾದ ತಗೊಂಡ್ಬಂದಿದೀವಿ. ಅಣ್ಣವ್ರೇನು ಸ್ಮೈಲ್ ಅಷ್ಟೇ, ಅವ್ರ ನಗು, ಅವ್ರ ನಗುನೇ ನಮ್ಗೆ ಆನಂದ. ಅಣ್ಣವ್ರು ಯಾವ ಚಿತ್ರ ನೋಡಿ? ಅಣ್ಣವ್ರು ತುಂಬಾ ಚಿತ್ರ ನೋಡಿದೀವಿ ಸರ್. ದೇವತಾ ಮನುಷ್ಯ, ಬಂಗಾರದ ಮನುಷ್ಯ, ಬಂಗಾರದ ಪಂಜರ, ಆಕಸ್ಮಿಕ, ಒಡ ಹುಟ್ಟಿದವರು, ಬಬ್ರುವಾಹನ, ಭಕ್ತ ಪ್ರಹ್ಲಾದ, ಶ್ರೀನಿವಾಸ ಕಲ್ಯಾಣ, ಭಾಗ್ಯವಂತರು. ಒಂದೇ ಎರಡ ನಮ್ ಜೀವನದಲ್ಲಿ ಅದೇ ನಮ್ಗೆ ಶಕ್ತಿ. ಅಣ್ಣವರೇ ನಮ್ಗೆ ಶಕ್ತಿ, ಅವರೇ ನಮ್ಗೆ ಸ್ಫೂರ್ತಿ. ಹಾಡು ತುಂಬಾ ನೆನಪಿದೆ, ಆದ್ರೆ ನಮ್ಗೆ ಧ್ವನಿ ಸರಿ ಇಲ್ಲ, ಕೇಳ್ಬೇಡಿ. ಕರ್ನಾಟಕ ರತ್ನ. ಇನ್ನು ಅಭಿಮಾನಿಗಳು ಕೊಟ್ಟಿರೋದು ರಸಿಕ ರಾಜ, ಅದೆಲ್ಲ ಏನು ಒಂದ ಎರಡ. ಪದ್ಮಭೂಷಣ, ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ, ಕೆಂಟಕಿ ಕರ್ನಲ್ ಪ್ರಶಸ್ತಿ, ಒಂದ ಎರಡ ಸ್ವಾಮಿ. ಅಣ್ಣವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಣ್ಣವ್ರ ಬಗ್ಗೆ ಅಭಿಪ್ರಾಯ, ಕನ್ನಡ ಶಕ್ತಿ, ನಮ್ಮ ಕರ್ನಾಟಕದ ಶಕ್ತಿ, ಕನ್ನಡಿಗರ ಹೆಮ್ಮೆ. ಅಣ್ಣವರು ಇಲ್ಲದೆ ಇರುವಂತ ಕರ್ನಾಟಕನ ನೀವು ಯಾವ ರೀತಿ? ಬೇಸರ. ಅವ್ರು ಇನ್ನೂ ಸುಮಾರು ಕಾಲ ಇರ್ಬೇಕಾಗಿತ್ತು, ಏನೋ ನಮ್ಮ ದುರಾದೃಷ್ಟ ಕಳ್ಕೊಂಬಿಟ್ಟು. ಅಣ್ಣವ್ರು ಇಲ್ದೇ ಇರೋದು ನೆನ್ಸ್ಕೊಳಕ್ಕೆ ನಮ್ಗೆ ಇನ್ನೂ ಆಗ್ತಾ ಇಲ್ಲ, ಕಲ್ಪನೆಗೆ ಇಲ್ಲ ನಮ್ಗೆ. ಅವ್ರು ಇದಾರೆ ಅಂತಾನೆ ನಾವು ಜೀವನ ಮಾಡ್ತಾ ಇದ್ವಿ. ಅಣ್ಣವ್ರು ಇಲ್ಲ ಅಂತ ನಾವು ಅಂದ್ಕೊಂಡೇ ಇಲ್ಲ. ಈಗಿನ ಸರ್ಕಾರ ಕನ್ನಡಿಗರ ಪರ ಇದೆಯಾ? ಯಾವ್ದಾದ್ರು ಸರ್ಕಾರ ಈಗಿನ ಸರ್ಕಾರ? ಅದು ಮಾತಾಡಕ್ ನಾವು ದೊಡ್ಡವರಲ್ಲ, ಆದ್ರೂ ಒಂದು ಅಭಿಪ್ರಾಯ, ಮುಂಚೆ ರೀತಿ ಇಲ್ಲ. ಅಣ್ಣವ್ರಿದ್ದ ರೀತಿ ಇಲ್ಲ, ಅಣ್ಣವ್ರಿದ್ದ ಇರೋ ರೀತಿ ಇವಾಗಿಲ್ಲ, ಅಷ್ಟೇ. ಒಂದೇ ಮಾತಲ್ಲ, ಬೇರೆ ಎಲ್ಲ ಬಿಡಿಸಿ ಹೇಳಕ್ ಬೇಡ. ಅಣ್ಣವ್ರನ್ನ ನಾವು ಕನ್ನಡಿಗರು ಯಾವಾಗಲೂ ಸ್ಮರಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಅಣ್ಣವ್ರನ್ನ ಯಾವಾಗಲೂ ಸ್ಮರಿಸ್ಬೇಕು ಅಂದ್ರೆ ಅಣ್ಣವ್ರ ಬಗ್ಗೆ ಕಾರ್ಯಕ್ರಮಗಳು ಮಾಡ್ಬೇಕು. ಅವ್ರದ್ದು ಉಡ್ದವ ಬರ್ತಾ ಇದೆ ಇನ್ನೇನು 2-3 ದಿವಸದಲ್ಲಿ, ಮತ್ತೆ ಅವ್ರದ್ದು ಪುಣ್ಯಸ್ಮರಣೆ ಬರುತ್ತೆ, ಮತ್ತೆ ಅವ್ರದ್ದು ದೇವಸ್ಥಾನ ಕಟ್ಟಿದ್ದಾರೆ, ಸ್ಮಾರಕ ಅಣ್ಣವ್ರದ್ದು. ಅಲ್ಲಿ ಹೋಗಿ ದೇವಸ್ಥಾನ ಆಗಿದೆ. ಅವ್ರ ಮಗ ಅವರು ಪುನೀತ್, ಅವ್ರ ದೇವರೇ ಆಗಿದ್ದಾರೆ ನಮ್ಗೆಲ್ಲ. ಅಲ್ಲಿ ಹೋಗಿ ಆ ಸ್ಮಾರಕದಲ್ಲಿ ಅನುದಾನ ಮಾಡೋದಾಗ್ಲಿ, 4 ಜನಕ್ಕೆ 4 ಪುಸ್ತಕಗಳು ಅವ್ರ ಬಗ್ಗೆ, ಒಳ್ಳೆ ಪುಸ್ತಕಗಳನ್ನ ಮಕ್ಕಳಿಗೆ ಕೊಡೋದು, ಆಯ್ತಾ? ಈ ತರ ಕಾರ್ಯಕ್ರಮ ಮಾಡ್ಬೇಕು. ಅಣ್ಣವ್ರ ಬಗ್ಗೆ ಎಲ್ಲರಿಗೂ ತಿಳಿಸ್ಬೇಕು ಅಷ್ಟೇ ನಾನು ಕೇಳ್ಕೊಂತೀನಿ. ಎಲ್ಲಾರು ಕನ್ನಡದ ಬಗ್ಗೆ ಕೇಳ್ಕೊಂತೀನಿ. ಒಟ್ಟಾರೆ ಡಾಕ್ಟರ್ ರಾಜ್ಕುಮಾರ್ ಏನು? ಒಟ್ಟಾರೆ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ನಮ್ಮ ಕನ್ನಡದ ಶಕ್ತಿ, ಕನ್ನಡಿಗರ ಶಕ್ತಿ. ಹೌದು, ಕನ್ನಡ ಅಂದ್ರೆ ರಾಜ್ಕುಮಾರ್, ಕರ್ನಾಟಕ ಅಂದ್ರೆ ರಾಜ್ಕುಮಾರ್, ರಾಜ್ಕುಮಾರ್ ಅಂದ್ರೆ ಕನ್ನಡ, ಕರ್ನಾಟಕ. ಬಹಳ ಚೆನ್ನಾಗಿ ಅಣ್ಣವ್ರ ಬಗ್ಗೆ ಅದ್ಭುತವಾಗಿ ಮಾತಾಡಿದ್ದೀರಾ, ಧನ್ಯವಾದಗಳು. ನಿಮ್ಮನ್ನ ಭೇಟಿಯಾಗಿ ನಮಗೂ ತುಂಬಾ ಸಂತೋಷ ಆಯ್ತು. ಅಣ್ಣವ್ರ ಬಗ್ಗೆ ನಮ್ಮ ಹತ್ರ ಬಂದು ಯಾರು ಮಾತಾಡ್ಸೋದಲ್ಲ, ನಮ್ಗೆ ಜೀವನ ಸಾರ್ಥಕ ಆಯ್ತು ಅಂತ ನಾನು ಅನ್ಕೊಂತೀನಿ. ನಮ್ ಕಡೆಯಿಂದ ಒಂದು ಸಣ್ಣ ಕಾರ್ಯಕ್ರಮ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಜಿಸೋ ರಾಜರತ್ನ, ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಒಮ್ಮೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ.